ಸುಮಾರು ಸಾರಿ ಕೂಡಿದ್ವಿ. ನಮ್ಮ ಮನೆಗೆ ಅವ್ರು ಬಂದಾರ ಅಥವಾ ಬೇರೆ ಅವರು ಮನೆಗೆ ನಾವು ಹೋಗಿದ್ವಿ. ಇದೊಂದು ಮೊದಲು ಹೆಂಗೆ ಮಾಡ್ತಿದ್ದ ಆ ಸಿಸ್ಟಮ್ನಲ್ಲಿ ಇದರಲ್ಲಿ ಏನಲ್ಲಿ ರಾಜಕೀಯವಾಗಿ ಅಥವಾ ಬೇರೆ ಅರ್ಥ ಕಲ್ಪಿಸೋದು ಅವಶ್ಯಕತೆ ಇಲ್ಲ ರೀ. ಸೊ ಹೆಂಗಾರು ಹೊಸ ವರ್ಷ ಇತ್ತು, ಭಾಳಷ್ಟು ಮಂತ್ರಿಗಳು ಕೂಡಬೇಕು, ಮಾತಾಡಬೇಕಾದ್ರೆ ಅದಕ್ಕೆ CM ಅವ್ರು ಕರ್ಸಿದ್ದು ಬಂದಿದ್ದರು. ಸೊ ಅದರಲ್ಲಿ ವಿಶೇಷವಾಗಿ ಅಂತ ಮಾತು ಕೊಡೋದು ಏನಿಲ್ಲ ಅಂತ ನಮ್ಮ ಭಾವನೆ. ಸಿಎಂ ಚೇಂಜ್ ಆಗಬೇಕು ಮತ್ತು DCM ಆಗಬೇಕಂತ ಹೇಳಿದ್ರೆ ಸ್ಪೆಕ್ಯುಲೇಷನ್ ಸರ್. ಆ ಟೈಮಿಗೆ ಅದು ಹೆಂಗೆ ಯಾರು ಚೇಂಜ್ ಮಾಡ್ತಾರೆ ಅದು ನಮಗೆ ಗೊತ್ತಿಲ್ಲ. ಇಲ್ಲಿ ನಾವು ಕೂಡಿದ್ದು ಅಷ್ಟೇ ಕೂಡಿದ್ದೀವಿ. ಚೇಂಜ್ ಆಗ್ತೈತಿ DCM CM ಅಂತದ ಆ ಪ್ರಶ್ನೆ ಬರ್ದಲ್ರಲ್ಲಿ. ಸ್ವಲ್ಪ ಲೀಡರ್ ಸರ್ ಪ್ರೆಸ್ಸಿಂಗ್ ಸ್ಟೇಟ್ಮೆಂಟ್ ಕೊಟ್ಟಾರೆ ಸರ್. ವಿ ಹ್ಯಾಡ್ ಸಮ್ ಪೊಲಿಟಿಕಲ್ ಡಿಸ್ಕಷನ್ಸ್ ಮೀಟಿಂಗ್ನಲ್ಲಿ. ಅದೇ ಹೇಳಿದ್ರಲ್ಲ, ಈಗ ಅಲ್ಲಿ ಬಂದಾಗ ರಾಜಕೀಯ ಬಗ್ಗೆ, ಸಂಘಟನೆ, ಮುಂದಿನ 28ರಲ್ಲಿ ನಮ್ಮ ಸರ್ಕಾರ ಬರಬೇಕು, ಇವೆಲ್ಲ ಚರ್ಚೆ ಸ್ವಾಭಾವಿಕವಾಗಿ ಆಗ್ತಾವೆ. ಆಗೋಲ್ಲ ಅಂತ ಹೇಳಿಕ್ಕಾಗಲ್ಲ ಸರ್. ಈಗ ಕೆಪಿಸಿಸಿ ಅಧ್ಯಕ್ಷರು ಸಿಎಂ ಬದಲಾವಣೆ ಆಗಬೇಕಂತ ಒಂದು ಹೈಕಮಾಂಡ್ ಅಲ್ಲಿ ಒಂದು ಅಗ್ರಿಮೆಂಟ್ ಆಗಿದೆ. ಆ ತರನಾಗಿ ಸಿಎಂ ಅವರು ಬದಲಾವಣೆ ಆಗ್ತಾರೆ. ಎಲ್ಲಿ ಯಾರಿಗಾರಿಗೂ ಅಗ್ರಿಮೆಂಟ್ ಆಗಿದೆ ನಮಗೆ ಗೊತ್ತಿಲ್ಲ. ನಮಗೂ ಅದ್ರ ಬಗ್ಗೆ ಐಡಿಯಾ ಎಲ್ಲ ತಿಳಿದ್ವಿ ಈಗಾಗಲೇ. ಅದರಿಂದ ನಮ್ಗೆ ಭಾಳ ದೂರ ಇದ್ದೀವಿ ನಾವು. ಅಲ್ಲಿ ಏನಾಗಿದೆ, ಏನು 30 ತಿಂಗಳ 60 ತಿಂಗಳ 10 ತಿಂಗಳ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದೀವಿ. ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ, ಅದು ಪ್ರಶ್ನೆ ಇಲ್ಲ. ಮತ್ತೆ ಮುಂದಿನ 28ರಲ್ಲಿ ನಮ್ಮ ಸರ್ಕಾರ ಬರಬೇಕು, ಅದಕ್ಕೆ ಏನೇನು ಮಾಡಬೇಕು, ಜವಾಬ್ದಾರಿ ಯಾರ್ದು ಅಂತ ಏನೋ ಚರ್ಚೆ ಆಗಿದೆ ಸರ್. ಮತ್ತೆ ಈಗ ಪಕ್ಷದಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಅಂತ ಹೇಳಿ ಹಂಗೇನಿದೆಯಾ ಕಂಡೀಷನ್ಸ್? ಕೆಪಿಸಿಸಿ ಅಧ್ಯಕ್ಷರು ಅವರೇ ಇದ್ದಾರೆ, ಹಂಗೇನ ಕಾಯ್ದೆ ಇದೆ ಇದ್ರೂ ಕೂಡ ಒಂದೊಂದು ಸಾರಿ ಅನಿವಾರ್ಯ ಸಂದರ್ಭದಲ್ಲಿ ಎಲ್ಲ ಕಡೆ ಕೊಟ್ಟಿದ್ದಾರೆ. ಈಗ ಅದನ್ನೇನು ಚೇಂಜ್ ಮಾಡೋ ಸಾಧ್ಯತೆ ಇದೆ? ನಿಮ್ಮ ಒಪಿನಿಯನ್ ಏನು ಸರ್? ವೆದರ್ ಒನ್ ಮ್ಯಾನ್ ಶುಡ್ ಒಂದೇ ಇರಬೇಕಾ ಅಥವಾ ಒಬ್ಬರಿಗೆ 2 ಹುದ್ದೆ ಇರಬೇಕಾ? ಇಲ್ಲ, ಹಂಗೇನು ಹೇಳಲಿಕ್ಕಾಗಲ್ಲ. ಒಂದೇ ಹುದ್ದೆ ಅವ್ರಿಗೆ ಸಾಮರ್ಥ್ಯ ಕೆಪಾಸಿಟಿ ಇದ್ರೆ ಕೊಡ್ಬೋದು, 2 ಕೊಡಬಾರ್ದು ಅಂತೇನಿಲ್ಲ. ಇವರು ಕಂಡೀಷನ್ ಮಾಡಿದ್ದಾರೆ. ಇದು ಉದಯಪುರ ಘೋಷಣೆ ಅಂತ ಮಾಡಿದ್ದಾರೆ. ಒಬ್ರಿಗೆ ಒಂದೇ ಹುದ್ದೆ ಅದು ಅವರು ಅನಿವಾರ್ಯ ಇತ್ತು. ಅವನಿಂದ 2 ಕೊಡೋಕೆ ಬಂದಾಗ ಕೊಡಬಾರ್ದು ಅಂತೇನಿಲ್ಲ. ಈಗಾಗಲೇ DK ಶಿವಕುಮಾರ್ ಇದ್ದಾರೆ. ಬೇರೆ ಬೇರೆ ಸ್ಟೇಟ್ನಾಗೂ 2 ಹುದ್ದೆಗಳು ಇದಾವ್ರಿ, ಇಲ್ಲಂತಿಲ್ಲ. ಹಂಗೇನು ಅನಿವಾರ್ಯ ಇಲ್ಲ ಅದು. ಸರ್, ಈಗ ರಿಆರ್ಗನೈಸೇಷನ್ ಆಗ್ತಾ ಇರೋ ಈಗ ಟಾಕ್ಸ್ ನಡೆದಾಗ ಈ ಗೆಟ್ ಟುಗೆದರ್ ಹಂಗೆ ಮೀನಿಂಗ್ ಏನಿಲ್ಲ. ಕೂಡಬೇಕಲ್ಲ ಮಂತ್ರಿಗಳು ಕೂಡ್ದ ಮತ್ತೆ ಯಾರು ಕೊಡ್ಬೇಕು? ಈಗ ನೀವೆಲ್ಲ ಕೂಡ್ತೀರಿ. ಈಗ ಬಿಸ್ನೆಸ್ ಮ್ಯಾನ್ ಕೂಡ್ತಾರ, ಪಾಲಿಟಿಷಿಯನ್ ಕೂಡಿದ್ದೈತೆ ಅಷ್ಟೇ. ಅದ್ರ ಏನಂತ ಇಲ್ಲ, ಬದಲಾವಣೆ ಏನಿಲ್ಲ. ಇದನ್ನ ಸರಿ ಮಾಡ್ಕೊಂಡು ಹೋಗೋದು ಹೆಂಗೆ ಅನ್ನೋದು ಪ್ರಶ್ನೆ. ಇಲ್ಲಿ ಬದಲಾವಣೆ ಶಿವಕುಮಾರ್ ಅವರು ಒಂದು ರೆಸ್ಪಾನ್ಸಿಬಲ್ ಪೋಸ್ಟ್ ಈಸ್ ಹೋಲ್ಡಿಂಗ್ DCM ಪೋಸ್ಟ್. ಓಕೆ, ಕೀ ಪೋರ್ಟ್ಫೋಲಿಯೋಸ್ನ ಅವ್ರ ಕಡೆ ಇದಾವೆ. ಸೊ ಅಟ್ ದಟ್ ಟೈಮ್ ಯು ಕಾಂಟ್ ಮ್ಯಾನೇಜ್ 2 ಪೊಸಿಷನ್ಸ್. ಅದನ್ನ ನಾವು ಹೇಳೋಕ್ಕಾಗಲ್ಲ. ನಾವು ಅದು ಮೇಲಿನವ್ರಿಗೆ ಅವರು ಮಾಡ್ಬೋದು ವಿಚಾರ. ನಮ್ಮ ಹಂತದಲ್ಲಿ ನಾವೇನು ಮಾಡಲಿಕ್ಕಾಗಲ್ಲ. 1 ಕೊಡ್ತಾರೆ, 2 ಕೊಡ್ತಾರೆ, 4 ಕೇಳಕ್ಕೆ ಅದು ಪಕ್ಷದ ನಿರ್ಧಾರ. ಅವ್ರು ಈಗಾಗಲೇ ಸಾಕಷ್ಟು ಕೊಟ್ಟಿದ್ದಾರೆ, ಕೊಡ್ಬೋದು, ಮುಂದುವರಿಸ್ಬೋದು. ಈಗ ತಮಗೆ ಪೊಸಿಷನ್ ಕೆಪಿಸಿಸಿ ಕೊಟ್ಟರೆ ಸರ್ ತಾವು ಅದಿನ್ನೂ ಚರ್ಚೆನೇ ಇಲ್ಲಲ್ಲ. ಅಧ್ಯಕ್ಷ ಸ್ಥಾನ ಇನ್ ಕೇಸ್ ಇಫ್ ದೇ ಆಫರ್ ಅಲ್ಲ, ಅಧ್ಯಕ್ಷ ಸ್ಥಾನ ಇನ್ನೂ ಚರ್ಚೆನೇ ಬಂದಿಲ್ಲ. ಇಲ್ಲ, ಚರ್ಚೆ ಮಾಡ್ಬೇಕಂತ ನಮ್ಮನ್ನು ಹೇಳಿಲ್ಲ. ಎಲ್ಲರ ಜೋಡಿ ಚರ್ಚೆ ಮಾಡಬೇಕು. ಅದು ಸಣ್ಣ ಕರೆದಾಗ ಚರ್ಚೆ ಮಾಡ್ಬೇಕಾಯ್ತು. ಯಾಕಂದ್ರೆ ಸಣ್ಣ ಪೋಸ್ಟ್ ಅಲ್ಲ ಹೇಳಿ, ನಮ್ಮ ಭಾಳ ಜವಾಬ್ದಾರಿ ಇರ್ತೈತೆ. ಸೊ ಚರ್ಚೆ ಮಾಡಿ ಮುಂದೆ ಅದ್ರ ಬಗ್ಗೆ ನಿರ್ಧಾರ ಮಾಡಬೇಕು ಹೊರತಾಗಿ ಅದಿನ್ನೂ ಚರ್ಚೆಗೆ ಬಂದಿಲ್ಲ. ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸರ್, ಈಗ 28ಕ್ಕೆ ಸಿಎಂ ಆಗ್ಬೇಕಂತ ತಮ್ಮ ಆಸೆ ಇದೆ. ಸೊ ಆ ಟೈಮಲ್ಲಿ ಕೆಪಿಸಿಸಿ ಅಧ್ಯಕ್ಷ ಇದ್ರೆ ತಮ್ಮ ಕ್ಲೇಮ್ ಸ್ಟ್ರಾಂಗ್ ಇರುತ್ತೆ. ಅದು ಬಂದಾಗ ನೋಡೋಲ್ಲ, ಇನ್ನೂ ಕೇಳಿಲ್ಲ. ಈಗ ಇದ್ದಾರೆ. ಈಗ ಸದ್ಯ DK ಶಿವಕುಮಾರ್ ಇದ್ದಾರೆ ಈಗ ಪ್ರೆಸೆಂಟ್. ಸೊ ಇದ್ದಾಗ ನಾವು ಆಗ್ತೀವಿ ಅಂತ ಅನ್ನೋದು ತಪ್ಪಾಗ್ತದೆ. ಸೊ ಅದಂಥ ಸಂದರ್ಭ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಯಾರು ಸೂಕ್ತದಾರ ಪಕ್ಷ ನಿರ್ಧಾರ ಮಾಡ್ತದೆ. ಇಲ್ಲ, ಡೆಲ್ಲಿಗೆಲ್ಲ ಅದನ್ನೇ ಅಧ್ಯಕ್ಷರು CM ಮಾಡ್ಬೇಕ್ರ. ಈ ವಿಷಯಗಳನ್ನು ಡೆಲ್ಲಿಯಲ್ಲಿ ಪ್ರಸ್ತಾಪ ಮಾಡೋಕೆ ಅಧಿಕಾರ ಇರೋದು ಅವ್ರಿಗೆ. ಅವರು ಮುಂದಿನ ಚುನಾವಣೆ 28ರ ಬಗ್ಗೆ, ಪಕ್ಷದಲ್ಲಿ ಬದಲಾವಣೆ ಅವರಲ್ಲಿ ಹೋಗಿ ಹೇಳ್ಬೇಕಾಯ್ತು. ನಾವು ಹೇಳಲಿಕ್ಕಾಗಲ್ಲ, ಅವ್ರ ಜವಾಬ್ದಾರಿ ಅದು. ಮತ್ತೆ 2028ರಲ್ಲಿ ಕಾಂಗ್ರೆಸ್ ಅಧಿಕಾರ ಬರ್ಬೇಕಂದ್ರೆ ಏನು ಆಯಾ ಜಿಲ್ಲೆಗಳ ಬಣಗಳಾಗಿದೆ, ಅದನ್ನೆಲ್ಲ ಒಂದುಗೂಡಿಸ್ಕೊಂಡು ಹೋಗ್ಬೇಕಾದ್ರೆ ಹೊಸ ತಾರೀಖ ಬೇಕಂತ ಅನಿವಾರ್ಯ ಅನಿಸ್ತಲ್ವ ಸರ್? ಅಲ್ಲ, ಅದಕ್ಕೆ ಅದನ್ನ ಡಿಸಿಷನ್ ಅವ್ರು ತೊಗೋಬೇಕು. ಅವರೇ ಇದ್ದವ್ರು ಮುಂದುವರಿದಾರೆ ಏನೋ ಇಲ್ಲಾಂದ್ರೆ ಏನೋ ಅನ್ನೋದು ಅವ್ರು ನಿರ್ಧಾರ ಮಾಡಬೇಕು. ಅದು ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಸರ್, ಈಗ ಬೆಳಗಾವಿ
ಜಿಲ್ಲೆಯ ಮೇಲೆ DKC ಅವರು ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನೋದು. ಎಲ್ಲಿ ಮಾಡಿದ್ದಾರೆ, ಯಾವಾಗ ಮಾಡಿದ್ದಾರೆ? ಈಗ ನೀವು 6 ತಿಂಗಳಿಂದ ಕಳಿಸಿರ್ತಾರೆ, ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ 6 ತಿಂಗಳಿಂದ ಕಳಿಸಿರ್ತಾರೆ, ನ್ಯಾಯ ಪೆಂಡಿಂಗ್ ಇಟ್ಕೊಂಡಾರೆ. ನಮ್ಮೊಂದೇ ಅಲ್ಲ 20 ಹೋಗ್ಯಾರೆ. ತಮ್ಮನ್ನು ಪರಿಗಣನೆ ಮಾಡಿ ಬೆಳಗಾವಿ ಚಿಕ್ಕೋಡಿ ಅಷ್ಟೇ ಆಗಿಲ್ಲ, 20 ಅದ ನಮ್ಮ ಜೊತೆ. ಬಹುಶಃ 20 ವೇಟಿಂಗ್ನಾಗ ಅದಾರೆ. ನಮ್ದು ಅಷ್ಟೇ ಚಿಕ್ಕೋಡಿ ಬೆಳಗಾವಿ ಇದ್ರೆ ಮಾತು ಬೇರೆ. ಸುಮಾರು 20 ಜನ ಪೆಂಡಿಂಗ್ ಇರ್ಬೇಕು. ಸರ್ ರೀಸೆಂಟ್ ಕಾಂಗ್ರೆಸ್ ಅಧಿವೇಶನ ಆಗ್ತದೆ ಸರ್. ಈಗ ಇಟ್ ವಾಸ್ ಲೈಕ್ DK ಶಿವಕುಮಾರ್ ಪೂರ್ತಿ ಆರ್ಗನೈಸೇಷನ್ ಹೈಜಾಕ್ ಮಾಡಿದಂಗೆ ಅನಿಸ್ತದೆ ಸರ್. ಅಂದ್ರೆ ಈ ಡಿಂಟ್ ಇನ್ವಾಲ್ವ್ ಇನ್ ಅದರ್ ಲೀಡರ್ಸ್, ಲೋಕಲ್ ಲೀಡರ್ಸ್, ಸ್ಪೆಷಲಿ ಗಾಂಧೀಜಿ ಭಾವಚಿತ್ರ ಕಡಿಮೆ ಇತ್ತು, ಅವ್ರ ಲೀಡರ್ಸ್ ಜಾಸ್ತಿ. ಅವರ ಲೀಡರ್ಸ್ ಎಲ್ಲ ಅವರೇ. ಈ ಅಧಿವೇಶನದ ಅಧ್ಯಕ್ಷ ಅಂದ್ರೆ ಎಚ್.ಕೆ. ಪಾಟೀಲ್ ಅವರು ಇದ್ರು. ಅವ್ರ ನೇತೃತ್ವ ವಹಿಸಬೇಕಾಗಿತ್ತು. KPCC ಅಧ್ಯಕ್ಷರು ಎಲ್ಲ ಅವರು HK ಪಾಟೀಲ್ ದಿವಸ 3 ಸಲ ಅವರು ವಿಸಿಟ್ ಮಾಡಿದ್ದಾರೆ. ಎಲ್ಲೆಲ್ಲಿ ಗಂಗಾಧರ ದೇಶಪಾಂಡೆ ಸ್ಮಾರಕಕ್ಕೆ ಹೋಗಿದ್ದಾರೆ, ಗಾಂಧಿ ಸ್ಟ್ಯಾಚ್ಯೂಗೆ ಹೋಗ್ತಿದ್ರು. ಅವರು 3 ಸಾರಿ ಡೈಲಿ ಬೆಳಗ್ಗೆ ಒಮ್ಮೆ ಸಾಯಂಕಾಲ ವಿಸಿಟ್ ಮಾಡಿದ್ದಾರೆ. ಸೊ ಕೆಲವು ಮಂದಿ ಜೋಡಿ ಹಿಂದೆ ಮಂದಿ ಕಡಿಮೆ ಕಾಣೋದಿಲ್ಲ, ಜಾಸ್ತಿ ಇದ್ರೆ ಕಾಣಕ್ಕೆ ಶುರು ಮಾಡ್ತಾರೆ. ಹಿಂಗಾಗ್ತೈತೆ ಅದು. ಸರ್ ಈಗ ಬೆಳಗಾವಿ ಜಿಲ್ಲಾ ನಾಯಕರನ್ನ ನಿರ್ಲಕ್ಷ್ಯ ಮಾಡಿದ್ರೆ ಇಲ್ಲ, ಹಂಗೇನಿಲ್ಲ. ಅವ್ರವ್ರ ಕೆಲಸ ಅವ್ರು ಮಾಡ್ಯಾರ. ನಮಗೇನು ಒಪ್ಸಿರು, ಜನ ಕೂಡಿಸೋದು ನಮಗೆ ಜವಾಬ್ದಾರಿ ಇದ್ವಿ. ಇನ್ನು 20 ಕಮಿಟಿ ಇದ್ವಿ. 20 ಕಮಿಟಿಗೆ ಎಲ್ಲರೂ ಕೆಲಸ ಮಾಡ್ತಿದ್ರು. ಅವ್ರು ಬಹಿರಂಗವಾಗಿ ಬರೋಲ್ಲ. ಅವರು 20 ಜನ ಇರ್ತಾರೆ, ಎಲ್ಲೋ ಒಂದು ರೂಮ್ನಾಗ ಕೂತು ಮೀಟಿಂಗ್ ಮಾಡ್ತಾರೆ. ಅವರು ಅವ್ರವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ. ಉತ್ಸವ ಮೂರ್ತಿ ಅವರಾಗಿದ್ರು, ತಾವೆಲ್ಲ ಡೆಫಿನೆಟ್ಲಿ ಅಧ್ಯಕ್ಷನೇ ಮತ್ತು ಉಸ್ತವ ಮೂರ್ತಿರೆ. ಅಧ್ಯಕ್ಷನ ಮೇನ್ ಜಿಲ್ಲೆ ಉಸ್ತುವಾರಿ ಮತ್ತು ಮಂತ್ರಿನ ಹಂಗ ಪ್ರಶ್ನೆ ಬರೋದು. ಅಧ್ಯಕ್ಷನೇ. ಸರ್, ಈಗ ಚರ್ಚೆ ಆಗ್ತಾ ಇರೋದು ನಿನ್ನೆ ಭೋಜನಕೂಟದ ವಿಚಾರ. ಅಹಿಂದ ನಾಯಕರೇ ಮಾತ್ರ ಕೂಡಿದ್ರಿ, ಆ ವಿಚಾರ ಚರ್ಚೆ ಆಗ್ತಾ ಇದೆ. ಇವರೇ ಅಷ್ಟೇ ಕೂಡಿರೋದು ಉದ್ದೇಶ ಏನು? ಈ ಬೇರೆ ಬೇರೆ ರೀತಿಯಾಗಿ ಅದನ್ನು ವಿಶ್ಲೇಷಣೆ ಮಾಡ್ಲಾಗ್ತಾ ಇದೆ. ಹಿಂದ ನಾಯಕರಂತ ಕೂಡಬೇಕಲ್ಲ, ಹಿಂದ ನಾಯಕರ ಜೊತೆ ಎಲ್ಲರೂ ಬೇಕಾಗ್ತಾರೆ. ನಿನ್ನೆ ಕೂಡಿದ್ದು ಸಡನ್ ಆಗಿ ಫಿಕ್ಸ್ ಆಯ್ತು ಅದು ಕ್ಯಾಬಿನೆಟ್ ಮೀಟಿಂಗ್ನಾಗ ಸಾಯಂಕಾಲ 5 ಗಂಟೆಗೆ. ಸೊ 9 ಗಂಟೆಗೆ ನಾವು ಕೂಡಿದ್ದೀವಿ. ಹಿಂಗಾಗಿ ಇನ್ನೂ ಭಾಳ ಜನ, ಕೆಲವರು ವಿದೇಶಕ್ಕೆ ಟೂರ್ ಹೋಗಿದ್ದಾರೆ, ಇಲ್ಲ ಕೆಲವರು ಬರೆದಿಲ್ಲ. ಅಂದ್ರೆ ರಾಜಕಾರಣದಲ್ಲಿ ಏನಾದರೂ ಅಹಿಂದ ನಾಯಕರು ಸಂದೇಶ ಕೊಡ್ಲಿಕ್ಕೆ ಸಂದೇಶ ಅಂತೇನಿಲ್ಲ. ಸಂದೇಶ ಇದು ಹೊಸದಲ್ಲ. 20 ತಿಂಗಳಲ್ಲಿ ನಾವು ಕೂಡಿದ್ದು ಹೊಸದಲ್ಲ. ಸುಮಾರು 7-8 ಸಾರಿ 10 ಸಾರಿನೂ ಕೂಡಿರ್ಬೋದು ಬಹುಶಃ. ಇಲ್ಲ ಟೆನ್ಷನ್ ಇಲ್ಲ, ಒಂದೇ ಪಾರ್ಟ್ ಆಗೋದಿಲ್ಲ. ಟೆನ್ಷನ್ ಇಟ್ಕೊಂಡ್ರೆ ಬದಲಾವಣೆ ಆ ನಿಟ್ಟಿನಲ್ಲಿ ಕೂಡ ನಿನ್ನೆ ಚರ್ಚೆ ಆಗಿದೆ ಅಂತಂದ್ರೆ, ರಾಜಕೀಯವಾಗಿ ಸಂಘಟನೆ ನಿಟ್ಟಿನಲ್ಲಿ ಏನಾದರೂ ಚರ್ಚೆ ಆಗಿದೆ? ಅದೆಲ್ಲ ಮುಂದಿನ ಸಾರಿ ನಮ್ಮ ಸರ್ಕಾರ ಬರಬೇಕು, ಒಳ್ಳೆ ಹೆಸರು ಬರಬೇಕು, ಆಡಳಿತ ಚುರುಕುಗೊಳ್ಬೇಕು. ಬೆಳಗಾವಿ ಅಭಿವೃದ್ಧಿ ನಿಟ್ಟಿನಲ್ಲಿ DC ಕಚೇರಿ ಕಟ್ಟೋದಾಗಿರ್ಬೋದು, ಬೇರೆ ಬೇರೆ ಅದಿನ್ನೂ ಅಪ್ರೂವಲ್ ಆಗಿಲ್ಲ, ಆಗಬೇಕದು. ಇನ್ನೂ ಆಗಿಲ್ಲ, ಆಗಬೇಕದು. ಇನ್ನೂ ಮೂವ್ ಮಾಡಿಲ್ಲ. ಬೆಳಗಾವಿ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ಸ್ ಇಲ್ಲ, ಲಾಬಿ ಯಾರ್ದೆಲ್ಲ ಹೇಳಿಲ್ಲ. ಒಂದೇ ಹೆಸರು ಇದೆ ಲಾಬಿ. ಇಲ್ಲಿ ಪ್ರಶ್ನೆ ಮಾತ್ರ ಇವ್ರದ್ದು ಒಂದೇ ಹೆಸರು. ಒಂದೇ ಹೆಸರು ಕಳಿಸಿ ಎಲ್ಲ ಕೂಡಿ ಲಾಬಿ ಪ್ರಶ್ನೆ ಇಲ್ಲ. 2 ಹೆಸರು ಇಲ್ಲ. ಹಾಂ, ಯಾವಾಗ ಫೈನಲ್ ಆಗ್ಬೋದು? ಅದು ಅವರ ಡಿಸಿಷನ್ ತೊಗೋಬೇಕಲ್ಲ ರೀ. ನಾವು ಕೊಟ್ಟು 6 ತಿಂಗಳಿಂದ ಕೊಟ್ಟಿದ್ದೀವಿ. ಸೊ ಈಗ ಸಂಪುಟ ಪುನರ್ರಚನೆ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾರು ಕೆಲಸ ಮಾಡಿಲ್ಲ ಅಂತವ್ರಿಗೆ ಕೈ ಬಿಡ್ತಾರೆ ಅನ್ನೋದು. ಸೊ ಆ ನಿಟ್ಟಿನಲ್ಲಿ ಚರ್ಚೆ ಆಯ್ತು? ನಿಟ್ಟಿನಲ್ಲಿ ಯಾವುದೂ ಚರ್ಚೆ ಆಗಿಲ್ಲ. ನಡೀತಾ ಇದೆ ಸರ್ ಸರ್ಕಾರದ ಬದಲಾವಣೆ? ನೋಡಿ, ಬೇರೆ ಬೇರೆಯವ್ರದ್ದು ಭಿನ್ನ ಅಭಿಪ್ರಾಯ ಇದೆ. ಒಬ್ಬರು ಈಗಿನ ಅವಶ್ಯಕತೆ ಎಲ್ಲ ಮುಂದೆ ಹೋಗ್ಲಿ ಅಂತಾರೆ, ಕೆಲವರು ಮಾಡಬೇಕಂತಾರೆ. ಎಲ್ಲ ನಮ್ಮನೆ ಅದು ಅವ್ರವ್ರ ವ್ಯೂ. ಕೆಲವ್ರನ್ನೇ ನಾವು ಆಗಬೇಕು, ಹೊಸವಾಗಿ ನಮಗೂ ಅವಕಾಶ ಕೊಡೋನವರು ಅವ್ರು ಹೇಳ್ತಾರೆ. ಕೆಲವ್ರನ್ನ ಕೈ ಬಿಡ್ರಿ, ನಾವು ಸೀನಿಯರ್ದಿ ನಮ್ಮನ್ನು ತೊಗೊಳಂತ ಹೇಳ್ತಾರೆ. ಇನ್ನು ಕೆಲವರೇ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಲಿ ಆಮಾಗ ಮಾಡ್ತಾರೆ. ಅವ್ರವ್ರ ಅಭಿಪ್ರಾಯ ವಿಚಾರ ಇದೆ. ಅಂತಿಮವಾಗಿ ಅಧ್ಯಕ್ಷರು, CM, ಹೈಕಮಾಂಡ್ ಡಿಸಿಷನ್ ತೊಗೋಬೇಕು. ಅದು ನಾವು ತೊಗೊಳಕ್ಕಾಗಲ್ಲ. ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟಿದ್ರು ಸರ್, ಅಂಬೇಡ್ಕರ್ ಗಾರ್ಡನ್ದಲ್ಲಿ ಅಧ್ಯಕ್ಷರ ನೇಮಕ ವಿಚಾರದಲ್ಲಿ. ಅದು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವಿಶ್ಲೇಷಣೆ ಆಗ್ತಾ ಇದೆ. ಅದಕ್ಕೆ ಏನಾದರೂ ಸ್ಪಷ್ಟೀಕರಣ? ಎಲ್ಲ ಸ್ಪಷ್ಟೀಕರಣ ಹೇಳಿಲ್ಲ. ಒಂದೇ ಹೆಸರು ಇದ್ದಾಗ ಅದೇ ಹೇಳಿ ನಾ ಇವ್ರದ ಒಂದೇ ಹೆಸರು, 2 ಹೆಸರು ಇಲ್ಲ. ಸೀನಿಯರ್ ಲೀಡರ್ ಹೆಸರು ಈಗ ಇವ್ರದ ಒಂದೇ ಹೆಸರು. ಹಿಂಗಾಗಿ ಅಲ್ಲಿ ನಾವು ಜಗಳ ಮಾಡಿದ್ವಿ, ನಂದು ಕಳಿಸಿದ್ವಿ, ನಿಂದು ಕಳಿಸಿ ಅನ್ನೋ ಪ್ರಶ್ನೆ ಇಲ್ಲ. ಒಂದೇ ಹೆಸರು ಇರುತ್ತೆ, ಎಲ್ಲರೂ ಕೂಡಿ ಒಂದೇ ಕಳಿಸಿ ಅಂತಾರೆ. ಅಲ್ಲಿ ಭಿನ್ನಾಭಿಪ್ರಾಯ ಇಲ್ಲ.